24 ಕಿಲೋಮೀಟರ್ ತಾಲೂಕು ಗಡಿ ಹೊಂದಿಕೊಂಡು ಹರಿಯುವ ತುಂಗಭದ್ರಾ ನದಿ ಇದ್ರೂ ಸಹ ಇಲ್ಲದಂತಾಗಿದೆ. ಶಿರಹಟ್ಟಿ ಪಟ್ಟಣದಲ್ಲಿ ಸದ್ಯ ಪೂರೈಕೆ ಆಗ್ತಿರುವ ಕೊಳವೆ ಬಾವಿ ನೀರಿನಲ್ಲಿ ಅತ್ಯಧಿಕ ಫ್ಲೋರೈಡ್ ಅಂಶ ಹೆಚ್ಚು ಇದ್ದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ನದಿ ನೀರು ಪೂರೈಕೆಯಾದರೆ ಜನರಿಗೆ ತುಂಬಾ ಉಪಯೋಗವಾಗುತ್ತದೆ. ಆದರೆ ಇಲ್ಲಿ 2009ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಶಿರಹಟ್ಟಿ ಮುಳಗುಂದ ಪಟ್ಟಣ ಪಂಚಾಯಿತಿಗಳ ಸಹಯೋಗದಲ್ಲಿ 33.50 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭಿಸಿದ್ದು, ಇದು ಪೂರ್ಣಗೊಂಡಿದ್ದು 2015ರಲ್ಲಿ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನದಿ ನೀರು ಸರಬರಾಜಿಗೆ ಚಾಲನೆ ನೀಡಿದರು. ಇನ್ನು ಹೊಳೆಹಿಟಗಿಯಿಂದ 60 ಕಿಲೋಮೀಟರ್ನಲ್ಲಿ ಜಾಕ್ವೇಲ್ ಮೂಲಕ ನೀರನ್ನು ಸರಬರಾಜು ಮಾಡಲಾಗ್ತಿತ್ತು. ಕಳೆದ 5 ವರ್ಷದಿಂದ ಯಾಕೋ ನೀರು ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಸರ್ಕಾರದ ಕೋಟಿ ರೂಪಾಯಿ ಅನುದಾನವು ಹೊಳೆಯಲ್ಲಿ ಉಂಚಿ ಹಣ್ಣು ತೊಳೆದ ಹಾಗಾಗಿದೆ. ಸಂಪೂರ್ಣ ನೀರು ಪಾಲಾಗಿ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಜಾಣ ಕುರುಡುತನದಲ್ಲಿ ವರ್ತನೆಯನ್ನ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡಲೇ ಈ ಒಂದು ಸಮಸ್ಯೆಯನ್ನ ಬೇಗನೆ ಪರಿಹರಿಸಿ ನದಿ ನೀರು ಕೊಡುತ್ತಾರಾ ಅನ್ನೋದು ಕಾದು ನೋಡುವ ವಿಷಯವಾಗಿದೆ. ವೀರೇಶ್ ಕುಗ್ಗಿರಿ, NKS TV4 ಶಿರಹಟ್ಟಿ. 2009ರಲ್ಲಿ ಒಳಚರಂಡಿ ಮತ್ತು ನೀರು ಸರಬರಾಜು ನಿಗಮದಿಂದ ಶಿರಹಟ್ಟಿ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಅವತ್ತಿನ ದಿನ ಪ್ರಾರಂಭ ಆಯಿತು. ನಂತರ ಕುಂಠಿತ ಸಾಗಿ 2015ರಲ್ಲಿ ಅದಕ್ಕೆ ಚಾಲನೆ ದೊರೆತು 2015ರಿಂದ ಶಿರಹಟ್ಟಿ ನಗರಕ್ಕೆ ಹೊಳೆಹಿಟಗಿಯಿಂದ ನೀರು ಬರಲು ಪ್ರಾರಂಭ ಆಯಿತು. ತದನಂತರ ಕೆಲವು ವರ್ಷಗಳ ಕಾಲ ಪ್ರಾರಂಭವಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿತ್ತು. ಆದರೆ ಈಗ 4-5 ವರ್ಷಗಳ ಹಿಂದೆ ಅದು ಬಂದಾಗಿ, ಅಂದರೆ ನಿರ್ವಹಣೆ ಕೆಲಸದಿಂದ ಬಂದಾಗಿ ಅದು ಬಹಳ ನಮಗೆ ಸಮಸ್ಯೆಯಾಗಿದೆ. ಇವತ್ತು ಶಿರಹಟ್ಟಿ ನಗರದ ಜನತೆ ಬರೀ ಕೊಳವೆ ಬಾವಿ ನೀರನ್ನು ಉಪಯೋಗಿಸುವಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ಫ್ಲೋರಿಡ್ ಯುಕ್ತ ನೀರನ್ನು ಕುಡಿಯುವುದರಿಂದ ಜನರ ಆರೋಗ್ಯದಲ್ಲಿ ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತೇನು ಹೊಳೆಹಿಟಗಿಯಿಂದ ಬೆಳ್ಳಟ್ಟಿಗೆ ಬಂದು ಬೆಳ್ಳಟ್ಟಿಯಲ್ಲಿ ಶುದ್ಧೀಕರಣ ಆಗಿ ಇವತ್ತು ಶಿರಹಟ್ಟಿ ಮತ್ತು ಮುಳಗುಂದ ನಗರಕ್ಕೆ ನೀರೇನು ಬರ್ತಿತ್ತು ಅದು ಪುನರ್ ಪ್ರಾರಂಭ ಆಗಬೇಕು. ಇವತ್ತು ನಾವು ಇಂಥ ಬರಗಾಲ ಸ್ಥಿತಿಯಲ್ಲೂ ಸಹಿತ ಕುಡಿಯಲಿಕ್ಕೆ ನೀರಿಲ್ಲ. ಇವತ್ತು 7 ದಿನ 8 ದಿನಕ್ಕೊಮ್ಮೆ ನಮ್ಮಲ್ಲಿ ನೀರು ಬರ್ತಾ ಇದೆ. ಈ ವಿಷಯವಾಗಿ ನಮ್ಮ ಈ ನೂತನ ಶಾಸಕರಾಗಿರುವಂಥ ಡಾಕ್ಟರ್ ಚಂದ್ರುಲಮಾಣಿ ಅವರು ಸಹಿತ ಅಧಿವೇಶನದಲ್ಲೂ ಮಾತಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಹಿತ ಕರೆದು ಮೀಟಿಂಗನ್ನು ಮಾಡಿದರೂ ಸಹಿತ ಇನ್ನೂವರೆಗೂ ಅಧಿಕಾರಿಗಳು ಅದನ್ನು ಎಚ್ಚೆತ್ತು ಕೊಡ್ತಾ ಇಲ್ಲ. ಅದಕ್ಕೆ ಅಧಿಕಾರಿಗಳಿಗೆ ನಾನು ಖಂಡಿಸ್ತೇನೆ. ಕೆಲವೇ ದಿನದೊಳಗೆ ಈ ನೀರನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ಏನಿವತ್ತು ಮೊದಲು ಬೆಳ್ಳಟ್ಟಿಗೆ ಬಂದು ಶುದ್ಧೀಕರಣ ಆಗಿ ಶಿರಹಟ್ಟಿಗೆ ಬರ್ತಿತ್ತು, ಆ ನೀರು ಬಂದರೆ ನಮ್ಮ ಜನರ ಆರೋಗ್ಯ ಸ್ಥಿತಿಯಲ್ಲಿ ಮತ್ತು ಕುಡಿಯುವ ನೀರು 2 ದಿನ ಮತ್ತು 3 ದಿನಕ್ಕೊಮ್ಮೆ ಸಿಗುತ್ತಾ ಅಂತೇಳಿ ಈ ಸಂದರ್ಭದೊಳಗೆ ನಾ ಹೇಳ್ತೀನಿ.